ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಮಿಕ್ಸೆಡ್ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಯಾವುದೇ ಅಪ್ಡೇಟ್ಸ್ ಮಿಸ್ ಆಗಲ್ಲ. ಸೊ ಬನ್ನಿ ತಡಮರದಲ್ಲಿ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸೊಪ್ಪು ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಬಿಡೋಣ. ಸೊ ಮೊದಲಿಗೆ ಟೊಮೊಟೊ ಒಂದು ಸ್ಕ್ವೇರ್ ಟೈಪ್ ಹಚ್ಕೊಂಡಿರೋದು, ಬೆಳ್ಳುಳ್ಳಿ ಒಂದು 6 ಪಾಯಿ, ಆಮೇಲೆ ಮೆಣಸಿನ್ಕಾಯಿ ಒಂದು 8, ಆಮೇಲೆ ಈರುಳ್ಳಿ ಒಂದು 2 ಸ್ಕ್ವೇರ್ ಟೈಪ್ ಹಚ್ಕೊಂಡಿರೋದು, ಅರಿಶಿನ ಚಿಟಿಕೆ, ತೊಗರಿಬೇಳೆ ಒಂದು ಚಿಕ್ಕ ಕಪ್ಪು, ಆಮೇಲೆ ಹೆಸರು ಬೇಳೆ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಹುಣಸೆ ಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು, ಆಮೇಲೆ ಮಿಕ್ಸ್ ಕಟ್ಟು. ಸೊ ಮಿಕ್ಸೆಡ್ ಸೊಪ್ಪು ಅಂತ ಬರುತ್ತೆ, ಎಲ್ಲ ಮಿಕ್ಸ್ ಇರುತ್ತೆ. ದಂಟು, ಪಾಲಕ್ಕು, ಮೆಂತೆ, ಸೊ ಇನ್ನು ಚಿಕ್ಕ ಚಿಕ್ಕ ಸಬಾಕ್ಷಿ, ಸೊ ಈ ತರ ಎಲ್ಲ ಮಿಕ್ಸ್ ಸೊಪ್ಪು ಸಿಗುತ್ತೆ, ಅದನ್ನ ಹಾಕೊಳ್ರಿ. ಆಮೇಲೆ ಇನ್ನು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಮೇನ್ ಇಂಗ್ರೀಡಿಯೆಂಟ್ ಉಪ್ಪು, ಕಲ್ಲುಪ್ಪು. ಸೊ ಬನ್ನಿ ಇನ್ನ ಮಾಡುವ ವಿಧಾನನ ನೋಡೋಣ. ಸೊ ಮೊದಲಿಗೆ ಏನ್ ಮಾಡೋಣ ಅಂದ್ರೆ, ಒಂದು ಚಿಕ್ಕ ಲೋಟ ಅಷ್ಟು ತೊಗರಿಬೇಳೆ ಅಥವಾ ಒಂದು ಚಿಕ್ಕ ಕಪ್ಪು. ಸೊ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಮುಳುಗುವಷ್ಟು ನೀರು ಹಾಕೊಳ್ಳೋಣ. ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಆಯಿಲ್, ಸೊ ಸ್ಮೂತ್ ಆಗಿ ಬೇಯಲಿ ಅಂತ. ಸೊ ಆಮೇಲೆ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಒಂದು 6 ರಿಂದ 8, ಈರುಳ್ಳಿ 1 ರಿಂದ 2 ಸ್ಕ್ವೇರ್ ಟೈಪ್ ಹಚ್ಚಿರೋದು. ಆಮೇಲೆ ಬೆಳ್ಳುಳ್ಳಿ ಹೇಳಿದಾಗೆ ಒಂದು ಅರ್ಧ ಗಡ್ಡೆ ಅಥವಾ ಫುಲ್ ಗಡ್ಡೆ ಆದ್ರೂ ಹಾಕೊಳ್ರಿ, ತೊಂದರೆ ಇಲ್ಲ. ಆಮೇಲೆ ಟೊಮೊಟೊ 1 ರಿಂದ 2, ಸೊ ಸ್ಕ್ವೇರ್ ಟೈಪ್ ಹಚ್ಚಿರೋದು. ಸೊ ಆಮೇಲೆ ಇನ್ನ ಈ ಮಿಕ್ಸೆಡ್ ಸೊಪ್ಪು. ಸೊ ಎಲ್ಲಾ ತರ ಸೊಪ್ಪು ಮಿಕ್ಸ್ ಆಗಿರುತ್ತೆ, 1 ಕಟ್ ಫುಲ್ಲು. ಸೊ 20 ರೂಪಾಯಿ ಕಟ್ಟು ಅಥವಾ 40 ರೂಪಾಯಿ ಇರುತ್ತೆ. ಸೊ ಹೆಲ್ದಿ ಇರೋದ್ರಿಂದ ಚೌಕಾಸಿ ಮಾಡೋದಕ್ಕೆ ಹೋಗ್ಬೇಡ್ರಿ. ಸೊ ತಗೊಂಡು ತಿಂತಾ ಇರ್ರಿ ಅಷ್ಟೇ. ಸೊ ಹೆಲ್ದಿಗೆ ಎಲ್ಲದಕ್ಕೂ ಒಳ್ಳೇದು. ಸೊ ಇಷ್ಟು ಹಾಕೊಂಡು ಕುಕ್ಕರ್ಗೆ ಇಕ್ಕೊಂಬಿಡೋಣ ಬನ್ನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಬೆಂದೋಗಿದೆ ಗುರು ಸಖತ್ತಾಗೆ. ಸೊ ಆಮೇಲೆ ಹಸಿ ಕೊಬ್ಬರಿ. ಸೊ ಹಸಿ ಕೊಬ್ಬರಿ ಮತ್ತೆ ಇದನ್ನ ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಒಳಕಲ್ಲಲ್ಲಿ ಹಾಕೊಂಡು ರುಬ್ಕೊಂಬಿಡೋಣ. ಸೊ ಮಿಕ್ಸಿಗೂ ಹಾಕ್ಬೋದಿತ್ತು, ಮಿಕ್ಸಿಗೆ ಹಾಕಿದ್ರೆ 2-3 ಸಲ ಹಾಕ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಒಳಕಲ್ಲಲ್ಲಿ ರುಬ್ಬಿಡೋಣ. ಸೊ ಇದು ರುಬ್ಬಕ್ಕಿಂತ ಮುಂಚೆ ನೀರ್ನ ಬಸ್ಕೊಂಬಿಡ್ರಿ, ಯಾಕಂದ್ರೆ ರುಬ್ಬೇಕಾದ್ರೆ ಈಸಿ ಆಗುತ್ತೆ, ನೀರೆಲ್ಲ ಸಿಡಿಯಲ್ಲ. ಸೊ ಆಮೇಲೆ ಸಾರಿಗೆ ಬೇಕಾದ್ರೆ ನೀರ್ ಹಂಗೆ ಡೈರೆಕ್ಟ್ ಆಗಿ ಹಾಕೊಬಹುದು. ಸೊ ಈ ನೀರ್ನ ಚೆಲ್ಲಕ್ ಹೋಗ್ಬೇಡ್ರಿ, ಈ ನೀರಲ್ಲೇ ಸಾರಾಗೋದು. ಓಕೆನಾ? ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರುಬ್ತಾ ಇದೀವಿ ಅಂತ. ಸೊ ಬನ್ನಿ ರುಬ್ಕೊಂಡು ಬರೋಣ. ಸೊ ಈ ತರ ಒಳಕಲ್ಲಲ್ಲಿ ರುಬ್ಬೋದ್ರಿಂದ ನಿಮ್ಗೂ ವ್ಯಾಯಾಮ ಆಗುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಸೊ ಇಲ್ಲ ಒಂದು ಕಡ್ಡಿ, ಮಸ್ಯೋ ಕಡ್ಡಿ ಬರುತ್ತಲ್ಲ, ಅದ್ರಲ್ಲಿ ಮಸ್ಕೊಂಡ್ರು ನಡೆಯುತ್ತೆ. ಸೊ ರುಬ್ಬಿದ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ. ಸೊ ಮಸ್ಯೋದ್ರಿಂದನೂ ಚೆನ್ನಾಗಾಗುತ್ತೆ, ನಿಮ್ಮ ಆಪ್ಷನ್. ಆಮೇಲೆ ಚಿಕ್ಕದೊಂದು ಬಾಣ್ಲಿ ತಗೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಸೊ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಚಿಟ್ಪಿಟ ಅನ್ನೋರ್ಗು ಫ್ರೈ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು, ಸೊ ಇದನ್ನ ಪುಡಿ ಮಾಡ್ಕೊಬೇಕು. ಸೊ ಈ ತರ ಒಂದು ಲಟ್ಟನ್ಗೆ ತಗೊಂಡು ಈ ತರ ಚೆನ್ನಾಗೆ ನುಣ್ಣಗೆ ಇದ್ ಮಾಡ್ರಿ, ಪ್ರೆಸ್ ಮಾಡ್ರಿ, ಪ್ರೆಷರ್ ಹಾಕಿದ್ರೆ ಸಾಕು, ನುಣ್ಣಗಾಗುತ್ತೆ. ಸೊ ಆಮೇಲೆ ಏನ್ ಮಾಡೋಣ ಅಂದ್ರೆ, ಇದೆಲ್ಲ ಮಸ್ಕೊಂಡಿದ್ವಲ್ಲ ಅಥವಾ ರುಬ್ಕಲಲ್ಲಿ ರುಬ್ಕೊಂಡಿರೋದು, ಸೊ ಇದನ್ನ ಹಂಗೆ ಡೈರೆಕ್ಟ್ ಆಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಸೊ ಒಂದು 5 ರಿಂದ 10 ನಿಮಿಷ ಬಿಸಿ ಆದ್ಮೇಲೆ ಹುಣಸೆ ಹುಳಿ ನಿಂಬೆಹಣ್ಣು ಗಾತ್ರದಷ್ಟು ಕುಯ್ಚ್ಕೊಂಡಿರೋದು, ಸೊ ಅದನ್ನ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರು. ಸೊ ನಿಮಗೆ ಸೊಪ್ಪು ಸಾರು ನೀರಾಗಬೇಕು ಅಂದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ರಿ, ಇಲ್ಲ ಗಟ್ಟಿ ಬೇಕು ಅಂದ್ರೆ ಗಟ್ಟಿನೇ ಇರಲಿ, ತೊಂದರೆ ಇಲ್ಲ. ಸೊ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ನೋಡ್ಬೋದು ನಾವು ಯಾವ ರೀತಿ ನೀರ್ನ ಆ್ಯಡ್ ಮಾಡ್ತಾ ಇದೀವಿ ಅಂತ. ಸೊ ಒಂದ್ ಸ್ವಲ್ಪ ನೀರಾಗಿದ್ರು ಚೆನ್ನಾಗೇ ಇರುತ್ತೆ. ಸೊ ತೀರಾ ಗಟ್ಟಿ ಇದ್ರೆ ಸೊಪ್ಪು ಸಾರು ಆಗಲ್ಲ, ತವೆ ಆಗೋಗುತ್ತೆ. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೋಡ್ಕೊಂಡು ಹಾಕೊಳ್ರಿ. ಸೊ ನಾವು ಸದ್ಯಕ್ಕೆ ಒಂದು ಅರ್ಧ ಇಂದ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀವಿ. ಸೊ ಆಮೇಲೆ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಸೊ ಬನ್ನಿ ಇದೊಂದು ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದೀಲಿ. ಸೊ ಕುದಿ ಬಂದ್ಮೇಲೆ ಏನ್ ಮಾಡೋಣ ಅಂದ್ರೆ, ಈ ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನ ಹಾಕೊಳ್ಳೋಣ. ಓಕೆನಾ? ಸೊ ಜೀರಿಗೆ ಪೌಡ್ರು ಹೆಂಗ್ ಮಾಡಿದ್ವಿ ಅಂದ್ರೆ ನೀವೇ ನೋಡಿದ್ವಲ್ಲ, ಸುಮ್ಮನೆ 1-2 ನಿಮಿಷ ಹುರ್ಕೊಂಬಿಟ್ಟು ನುಣ್ಣಗೆ ಮಾಡ್ಬಿಡೋದು ಅಷ್ಟೇ. ಸೊ ಇದು ಹಾಕೊಂಡು ಒಂದ್ ಸ್ವಲ್ಪ ಹಂಗೆ ಕುದಿ ಬರ್ಬೇಕು ಲೈಟಾಗಿ. ಸೊ ನೋಡ್ತಾ ಇದೀರಲ್ಲ, ಈ ತರ ಲೈಟಾಗಿ ಕುದಿ ಬಂದ್ಮೇಲೆ ಈ ಧನಿಯಾ ಪುಡಿ. ಸೊ 1 ರಿಂದ 2 ಸ್ಪೂನ್ ಹಾಕೊಂಡಿದೀವಿ ಧನಿಯಾ ಪುಡಿ. ಸೊ ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳೋಣ, ತೊಂದರೆ ಇಲ್ಲ. ಸೊ ಧನಿಯಾ ಪುಡಿ ಹಾಕೊಂಡ್ಮೇಲೆ ಮತ್ತೆ ಬೇಯಿಸ್ಕೊಬೇಕು ಚೆನ್ನಾಗೆ. ಆಮೇಲೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಬಿಡ್ರಿ. ಸೊ ಕೊತ್ತಂಬರಿ ಹೇಳ್ದಾಗೆ ಒಂದು 2-3 ಕಡ್ಡಿ ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ. ಸೊ ಇದು ಹಾಕೊಂಡು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ರಿ ಸಾರನ್ನ. ಸೊ ನಿಮ್ಗೆ ಯಾವ್ದಾದ್ರು ವೆಜ್ ರೆಸಿಪಿ ವ್ಲಾಗ್ಸ್ ಬೇಕು ಅಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಹಾಗೆ ಈ ವಿಡಿಯೋನು ಹೇಗನ್ನಿಸ್ತು ಅನ್ನೋದನ್ನು ಮರಿದಲ್ಲೇ ಕಮೆಂಟ್ ಮಾಡಿ. ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ.
ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಯ್ತಾ ಇದೆ ಅಂತ. ಸೊ ಅದೊಂದು ಸ್ವಲ್ಪ ಕುದಿಯೋಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಒಗ್ಗರಣೆನ ಸಪರೇಟ್ ಆಗಿ ಹಾಕೊಂಬಿಡೋಣ. ಸೊ ಫಸ್ಟ್ ಒಂದು ಸೌಟ್ ತಗೊಂಡು ಒಂದ್ 2-3 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಒಂದ್ ಸ್ವಲ್ಪ ಕಾದ್ಮೇಲೆ ಏನ್ ಹಾಕಬೇಕು, ಮೈನ್ ಇಂಗ್ರೀಡಿಯೆಂಟ್ ಸಾಸಿವೆ, ಬೆಳ್ಳುಳ್ಳಿ. ಸೊ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು, ಬೆಳ್ಳುಳ್ಳಿ ಒಂದು 4-5 ಪಾಯಿ ಉದುದ ಹಚ್ಕೊಂಡಿರೋದು. ಸೊ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈ ಕರ್ಬೇವು. ಸೊ ಕರ್ಬೇವು ಹಾಕೊಂಡಾಗ ಚಿಟ ಅಂತ ಸಿಡಿದು ಬಿಡುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಇದು ಒಂಥರ ಮೈನ್ ಟೇಸ್ಟ್. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಹೇಳಿದಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ ಕರ್ಬೇವು. ಸೊ ಕರ್ಬೇವು ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ಸೊ ಹೆಲ್ದಿಗೂ ಒಳ್ಳೇದು, ಕಣ್ಣಿಗೂ ಒಳ್ಳೇದು. ಸೊ ಕರ್ಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ. ಆಮೇಲೆ ಸೈಡ್ಗೆ ಇಕ್ಕೋದನ್ನ ಬಿಡ್ರಿ. ಸೊ ಕರ್ಬೇವನ್ನ ತಿನ್ಬೇಕು ಮೇಯ್ನ್, ಓಕೆನಾ. ಸೊ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಹಾಕೋದ್ಮೇಲೆ ತಿನ್ನೋದು ಇಂಪಾರ್ಟೆಂಟ್. ಸೊ ಈ ತರ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಅದಕ್ಕೆ ಹೋಗ್ಬಿಡ್ರಿ. ಫಸ್ಟ್ ಈ ತರ ಪ್ಲೇಟ್ನ ಎತ್ಕೊಂಡ್ಬಿಟ್ಟು ಸೊ ಆ ಸೌಟ್ನ ಅದ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಡ್ರಿ. ಇಲ್ಲಾಂದ್ರೆ ನಿಮ್ಮ ಮೇಲೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಎಣ್ಣೆ ನೀರು ಸಡನ್ ಆಗಿ ಫಾರ್ಮ್ ಆಗಿ ಮಿಕ್ಸ್ ಆದಾಗ ಏನಾಗುತ್ತೆ, ಸಿಡಿಯುತ್ತೆ. ಸೊ ಅದಕ್ಕೆ ಒಂದು ಪ್ಲೇಟ್ನ ರೆಡಿಯಾಗಿ ಇಟ್ಕೊಳ್ರಿ. ಸೊ ಸೌಟ್ ಇಕ್ಕಿದ ತಕ್ಷಣ ಪ್ಲೇಟ್ನ ಮುಚ್ಚಿಬಿಡ್ರಿ. ಸೊ ಅದು ಒಗ್ಗರಣೆ ಹಾಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ರೆ ನಮ್ಮ ಘಮ ಟೇಸ್ಟಿ ಅಂಡ್ ಹೆಲ್ದಿ ಸೊಪ್ಪು ಸಾರು ರೆಡಿ. ಸೊ ಮುದ್ದೆ ಜೊತೆ ಅನ್ನದ ಜೊತೆ ಹಾಕೊಂಡು ತಿಂತಾ ಇರಿ ಅಷ್ಟೇ. ಸೊ ಗೈಸ್, ನೀವು ಟ್ರೈ ಮಾಡ್ತೀರಾ ತಾನೇ? ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಈ ಮಿಕ್ಸೆಡ್ ಸೊಪ್ಪು ಸಾರು, ಹೆಲ್ದಿ ಕೂಡ ಟೇಸ್ಟಿ ಕೂಡ. ಸೊ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಸೊ ಇದೇ ತರ ಹೆಚ್ಚಿನ ರೆಸಿಪಿ ಬ್ಲಾಗ್ಸ್ಗೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.